ಹೇಳಿದ್ನಲ್ಲ ಜೈಲ್ ಅಂತ ನೋಡಿ. ಕರ್ನಲ್ ಬೈಲಿಯ ಕಾರಾಗೃಹ. ಯಾವ ಪ್ಯಾಟರ್ನ್ ಬೇಕು ಆ ಸ್ಟಿಕ್ಕರ್ನ ಹಾಕಿದ್ರೆ ಅದೇ ಪ್ಯಾಟರ್ನಲ್ಲಿ ಪ್ಲಾಸ್ಟಿಕ್ ಥ್ರೆಡ್ಸ್ ಏನಿದೆ ಅದು ಸ್ಟಿಚ್ ಆಗುತ್ತೆ. ಅದು ಕರೆಕ್ಟಾಗಿ ತೋರಿಸ್ತೀನಿ ನೋಡಿ ಇಲ್ಲಿ. ಓಕೆ, ಇಲ್ಲಿ ನಮಗೆ ಯಾವ್ದು ಬೇಕೋ ಸ್ಟಿಕ್ಕರ್ ಸೆಲೆಕ್ಟ್ ಮಾಡಿಕೊಂಡು ಮಾಡಿದ್ರೆ ಇಲ್ಲಿ ನೋಡಿ ಸ್ಟಿಚ್ ಆಗ್ತಾ ಇದೆ. ಹಾಂ ನೋಡಿ, ಗೊತ್ತಿಲ್ಲೂ ಅಷ್ಟೇ ಸ್ಟಿಚ್ ಆಗ್ತಾ ಇದೆ. ಕ್ರೇಜಿ. ವ್ಲಾಗ್ಸ್ ಮಾಡ್ತಿಲ್ಲ, ಚಾನಲಲ್ಲಿ ಆ್ಯಕ್ಟಿವ್ ಇಲ್ಲ, ಏನು ಅಪ್ಡೇಟ್ಸ್ ಕೊಡಲ್ಲ, ಏನು ಕೊಡಲ್ಲ. ಯಪ್ಪ ಡಿಸೈನ್ ಡೈಲಾಗ್ಗಳು, ಡಿಸೈನ್ ಮಾತುಗಳು. ಇನ್ಫ್ಯಾಕ್ಟ್ ನನ್ನ ಮನೆಯಲ್ಲೂ ಬಿಟ್ಟಿಲ್ಲ, ಸೇಮ್ ಡೈಲಾಗ್ಸ್ ಬರ್ತಾಯಿತ್ತು. ಸೊ ಅವ್ರಿಗೆ ಎಲ್ಲರಿಗೂ ನಾನು ಆನ್ಸರ್ ಕೊಡಬೇಕು ಈ ವ್ಲಾಗಿಂದ. ಸೊ ಇವತ್ತು ವ್ಲಾಗ್ ಮಾಡೋ ಟೈಮ್ ಸಿಕ್ಕಿದೆ. ಅದಕ್ಕೂ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್, ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ವೀಡಿಯೋಸ್ನ ನೋಡಬೇಡಿ. ಆ್ಯಂಡ್ ಆಲ್ರೆಡಿ ನೋಡ್ತಾ ಇರೋರು, ಫಾಲೋ ಮಾಡ್ತಿರೋರು, ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನನಗೆ ತುಂಬ ಹೆಲ್ಪ್ ಆಗುತ್ತೆ ಬೆಳೆಯೋಕ್ಕೆ. ಸೊ ಎಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಇವಾಗ ವಿಷಯಕ್ಕೆ ಬರೋದಾದರೆ, ನಾನು ಯಾಕೆ ಆ್ಯಕ್ಟಿವ್ ಇರಲಿಲ್ಲ ಮೋಟೋರೇಡ್ ಕನ್ನಡದಲ್ಲಿ. ಆ್ಯಕ್ಚುಲಿ ನಾನು ಡೈಲಿ ವೀಡಿಯೋಸ್ ಮಾಡ್ತಿದ್ದೆ, ಡೈಲಿ ವ್ಲಾಗ್ಸ್ನ ಹಾಕ್ತಿದ್ದೆ. ಬಟ್ ಈ ಚಾನಲಲ್ಲ, ನನ್ನ ಗೇಮಿಂಗ್ ಚಾನಲಲ್ಲಿ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ನನ್ನ ಮೋಟೋರೇಡ್ ಕನ್ನಡ ನೀವೇನು ನೋಡ್ತಾ ಇದ್ದೀರಾ ಈ ವಿಡಿಯೋ, ಆ ಚಾನಲಿಂದ ಬಂದಿದ್ದು ಲಾಸ್ಟ್ ವೀಡಿಯೋ ಒಂದು ಯೂಟ್ಯೂಬ್ ಚಾನಲ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು ಅನ್ನೋದಾಗಿತ್ತು. ಆ್ಯಂಡ್ ಆ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ತೋರಿಸಿದ್ದೆ ಮತ್ತು ಮೆನ್ಷನ್ ಕೂಡ ಮಾಡಿದ್ದೆ ನನ್ನೊಂದು ಗೇಮಿಂಗ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಆ ಒಂದು ಗೇಮಿಂಗ್ ಚಾನಲ್ನ ನಾವು ಕ್ರಿಯೇಟ್ ಮಾಡಿದ್ವಿ ಲೈವಲ್ಲಿ. ಸೊ ಆ ಗೇಮಿಂಗ್ ಚಾನಲಲ್ಲಿ ನಾನು ಬ್ಯುಸಿ ಇದ್ದೆ, ಡೈಲಿ ವ್ಲಾಗ್ಸ್ ಆಗ್ತಿದ್ದೆ, ಡೈಲಿ ಒಂದೊಂದು ವೀಡಿಯೋಸ್ ಆಗ್ತಿದ್ದೆ ಗೇಮಿಂಗ್ದು. ಸೊ ತುಂಬ ರೆಗ್ಯುಲರ್ ಆಗಿದ್ದೆ. ಇವತ್ತು 12 ಗಂಟೆಗೆ ಒಂದು ವೀಡಿಯೋ ಬಂತು ಅಂದರೆ ನೆಕ್ಸ್ಟ್ ಡೇ 12 ಗಂಟೆಗೆ ಒಂದು ವೀಡಿಯೋ ಬರ್ತಾಯಿತ್ತು. ಸೊ ಸ್ಟಾರ್ಟ್ ಮಾಡಿ ಇನ್ನೂ 1.5 ತಿಂಗಳಾಗಿಲ್ಲ, ಆಲ್ಮೋಸ್ಟ್ 30 ವೀಡಿಯೋಸ್ ನಾನು ಹಾಕಿದ್ದೀನಿ. ಸೊ ಗ್ರೇಟ್ ಅಚೀವ್ಮೆಂಟ್ ಅನ್ಬೋದು ನಾನು. ಬಿಕಾಸ್ ಯಾರು ಸಪೋರ್ಟ್ ಇಲ್ದಿರಾ ನಾನು ಕೂತ್ಕೊಂಡು ಗೇಮ್ ಆಡಿ, ಎಡಿಟ್ ಮಾಡಿ, ಟೈಮ್ ಕೊಟ್ಟು, ಐ ನೋ ದ ಸ್ಟ್ರೆಸ್. ನಂಗೆ ಅದು ಈಗಲೂ ನನಗೆ ಅದು ಫೀಲ್ ಆಗುತ್ತೆ ಆ ಸ್ಟ್ರೆಸ್ ಎಷ್ಟು ಅಂತ. ಸೊ ಎಸ್, ಈ ಸ್ಟ್ರೆಸ್ಸೆಲ್ಲ ಏನಿತ್ತು, ಆ ಸ್ಟ್ರೆಸ್ಸಿಂದ ನನಗೆ ತುಂಬ ಒಂಥರ ಪ್ರೆಷರ್ ಆಗ್ತಿತ್ತು. ಬೆಳಗ್ಗೆ ಎದ್ದು ವೀಡಿಯೋ ಮಾಡು, ಸಂಜೆ ಒಳಗೆ ಅದನ್ನು ಎಡಿಟ್ ಮಾಡು, ಅದಾದಮೇಲೆ ತಮ್ನೇಲ್ ಕ್ರಿಯೇಟ್ ಮಾಡು. ಆ್ಯಕ್ಚುಲಿ ನನಗೆ ತಮ್ನೇಲ್ ಕ್ರಿಯೇಟ್ ಮಾಡೋ ಟೈಮ್ ಸಿಗ್ತಾ ಇರಲಿಲ್ಲ, ಸೀರಿಯಸ್ಲಿ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಈ ಒಂದು ರೀಸನ್ಸ್ಗೆ ನಾನು ನನ್ನ ಈ ವ್ಲಾಗಿಂಗ್ ಚಾನಲ್ ಏನಿದೆ ಅದರಿಂದ ಸ್ವಲ್ಪ ದೂರ ಇದ್ದೆ. ಅಂದರೆ ತುಂಬ ಜನ ಹೇಳ್ತಿದ್ರು ಚಾನಲ್ನ ಬಿಟ್ಬಿಟ್ಟ, ಚಾನಲ್ನ ಮರ್ತುಬಿಟ್ಟ, ಅಷ್ಟೇ ಮೋಟೋರೇಡ್ ಕನ್ನಡ ಹಂಗೆ ಹಿಂಗೆ ಅಂತ. ಸೊ ಅವ್ರಿಗೆಲ್ಲ ನಾನು ಏನು ಹೇಳಬೇಕು ಅಂದರೆ, ನನ್ನ ಯೂಟ್ಯೂಬ್ ಕೆರಿಯರ್ ಅಥವಾ ಈ ಜಾಬ್ ಏನಿದೆ ಅದನ್ನು ನಾನು ಸ್ಟಾರ್ಟ್ ಮಾಡಿದ್ದೆ ಮೋಟೋರೇಡ್ ಕನ್ನಡದಿಂದ. ಸೊ ಯೂಟ್ಯೂಬ್ ಅನ್ನೋದು ಒಂದು ಫ್ಯಾಮಿಲಿ ಥರ ನಾನು ಟ್ರೀಟ್ ಮಾಡಿದ್ರೆ, ಮೋಟೋರೇಡ್ ಕನ್ನಡ ಈಸ್ ಮೈ ಮದರ್. ಒಂದು ಡ್ರೀಮ್ ಇಟ್ಕೊಂಡು, ಒಂದು ಆಸೆ ಇಟ್ಕೊಂಡು ಚಾನಲ್ನ ಕ್ರಿಯೇಟ್ ಮಾಡಿದವನು, ಒಂದು ಕನಸಿಟ್ಕೊಂಡು ಈ ಚಾನಲ್ದು ಲೋಗೋ ಏನಿದೆ ಅದನ್ನು ಮಾಡಿದವನು. ಸೊ ನನ್ನ ಕೊನೆ ವಿಡಿಯೋ ಆಗೋವರೆಗೂ ಮೋಟೋರೇಡ್ ಕನ್ನಡ ನನ್ನ ಫಸ್ಟ್ ಪ್ರಿಯಾರಿಟಿ ಆಗಿರುತ್ತೆ. ಇವಾಗ ವೀಡಿಯೋಗೆ ಬರೋದಾದರೆ, ನೀವು ನನ್ನ ವೀಡಿಯೋ ನೋಡಿದರೆ, ರೀಸೆಂಟ್ ಏನಿಲ್ಲ, ತುಂಬ ಹಳೆದೆ. BR ಹಿಲ್ಸ್ಗೆ ಹೋಗಿದ್ವಿ. ಸೊ BR ಹಿಲ್ಸ್ಗೆ ಹೋದಾಗ ನಾನು ನಿಮಗೆ ಸ್ಟಾರ್ಟಿಂಗ್ ಇಂಟ್ರೋ ಅಂತ ಕೊಟ್ಟಾಗ ನಾನು ಈ ಜಾಗದಲ್ಲಿ ನಿಂತ್ಕೊಂಡು ವ್ಲಾಗ್ ಮಾಡಿದ್ದೆ ನನ್ನ ಮನೆ ಮುಂದೆ. ನೀವು ನೋಡ್ಕೊಂಬರ್ಬೋದು, ಅದು ತುಂಬ ಚೆನ್ನಾಗಿದೆ. BR ಹಿಲ್ಸ್ ವ್ಲಾಗ್ ಆಗಿರ್ಬೋದು, 2 ಪಾರ್ಟಲ್ಲಿ ಮಾಡಿದ್ದೆ. ಸೊ ಅದನ್ನು ನೀವು ನೋಡ್ಬೋದು. ಸೊ ಎಸ್, ಹಿಂದೆಗಡೆ ಇರೋ ಕಾರು ಮಹೇಂದ್ರ 3XO. ಸೊ ಇಲ್ಲಿ ನೋಡ್ತಾ ಇರೋದು ನೀವು ವ್ಯಾಗನಾರ್ ಬಂದು, ಅದು ಡಿಫಾಲ್ಟ್, ಅದು ನಮ್ಮ ಮನೆ ಮುಂದೆ ಯಾವಾಗಲೂ ನಿಂತಿರುತ್ತೆ. ಅದು ರನ್ ಆಗಿಲ್ಲ ಅಂದರೂ ನಿಂತಿರುತ್ತೆ ಮನೆ ಮುಂದೆ, ಒಂಥರ ಶೋಕೇಶ್ ಥರ. ಸೊ ಬಟ್ ಇದು ಈ ಹಿಂದೆಗಡೆ ನಿಂತ್ಕೊಳ್ಳೋ ಕಾರ್ ಮಾತ್ರ ವರ್ಷಕ್ಕೊಂದ್ಸರಿ ಅಥವಾ 6 ತಿಂಗಳಿಗೊಂದ್ಸರಿ ಚೇಂಜ್ ಆಗ್ತಾ ಇರುತ್ತೆ. ಹೇಳಿದ್ನಲ್ಲ ಜೈಲ್ ಅಂತ ನೋಡಿ. ಕರ್ನಲ್ ಬೈಲಿಯ ಕಾರಾಗೃಹ ಇದು ನೋಡಿ. ಅಬ್ಬಾ, ಆ ಟೈಮಲ್ಲಿ ಅಂದರೆ ಟಿಪ್ಪು ಸುಲ್ತಾನ್ ಅವ್ರ ಟೈಮಲ್ಲಿ ಜೈಲು. ಹಿಂಗೆ ಬಾ ಕ್ರೇಜಿ. ನೋಡಬೇಡ. ಆ್ಯಕ್ಚುಲಿ ನಾನು ಇಲ್ಲಿ ಲಾಸ್ಟ್ ಟೈಮ್ ಬಂದಿದ್ದು ವೆನ್ ಐ ವಾಸ್ 10 years old.
ಅಂದರೆ ಇವಾಗ 20 ಕರೆಕ್ಟಾಗಿ 10 ಇಯರ್ಸ್ ಆದಮೇಲೆ ಮೈಸೂರಿಗೆ ಬಂದಿದ್ದೀನಿ ನಾನು. ವಾಸ್ ನಂಗೆ 10 ವರ್ಷ ಇದ್ದಾಗ ಬಂದಾಗ ನನಗೆ ಯೂಟ್ಯೂಬ್ ಏನೂ ಗೊತ್ತಿರಲಿಲ್ಲ. ಈಗ ಇವನ್ಗೆ 10 ವರ್ಷ, ನನಗೆ 20 ವರ್ಷ. ಇದು ನೋಡಿ, ಐ ಥಿಂಕ್ ಇದು ಕ್ಯಾನನ್, ಇದು ನೋಡಿ ಹೋಲಲ್ಲಿ ಕ್ಯಾನನ್ ಇದು ಅದೇ ರಾಘವ್. ಇದು ಇದು ಬಿಡ್ತಾರಲ್ಲ ಬಾಲ್ದು ಒಂಥರ ಫೈರ್. ಇದು ನೋಡಿ ಬ್ಯಾಸ್ಕೆಟ್ ಬಾಲ್ ಅಲ್ಲಲ್ಲಿ. ಆ್ಯಕ್ಚುಲಿ ಇಲ್ಲಿ ಇದು ಇತ್ತು, ನಂಗೆ ಇನ್ನೂ ಜ್ಞಾಪಕ ಇದೆ. ಇಡಿ ನಂಗೆ ಇನ್ನೂ ಜ್ಞಾಪಕ ಇದೆ. ಏನಂತಾರೆ, ಒಂದು ಐರನ್ದು ರೌಂಡ್ ಕಲರ್ ಬಳೆ ಥರ ಇತ್ತು, ಅಲ್ಲಿ ಚೈನ್ ಹಾಕ್ಬಿಟ್ಟು ಕೈದಿಗಳನ್ನ ಕಟ್ಟಾಕ್ತಾಯಿದ್ರು. ಈ ಕಲ್ಗಳ ಮಧ್ಯ ಅದನ್ನು ಹಾಕ್ತಿದ್ರು. ಇದು ಕಾಣಿಸ್ತಿಲ್ಲ ನನಗಿದು. ಅದೇ ಹೋಲ್ ಇರುತ್ತಲ್ಲಿ. ನೋಡಿ ಹೇಳ್ತಾನೆ ನಂಗೆ ಜ್ಞಾಪಕ ಇದೆ. ಆ ಹೋಲಲ್ಲಿ ಆ ತಂತಿನ ಆಮೇಲೆ ಆ ರಿಂಗ್ನ ಹಾಕ್ಬಿಟ್ಟು ತುಂಬ ಗಟ್ಟಿ. ನಾನು ಹಿಡ್ಕೊಂಡಿದ್ದೀನಿ ಕೂಡ, ಅದು ತೊಳೆದಾಗುತ್ತೆ, ಹಿಡ್ಕೊಂಡಿದ್ದೀನಿ ಕೂಡ ನಾನು. ಬಟ್ ಫೋಟೋಸ್ ಇದೆ ಚೈಲ್ಡ್ಹುಡ್ದು, ಆಚೆಯಿಂದ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಹೆಂಗಿದೆ. ಆ್ಯಕ್ಚುಲಿ ಸೆಕ್ಯೂರಿಟಿ ವೀಡಿಯೋ ಮಾಡಬಾರ್ದು, ಬರೀ ಫೋಟೋ ಎಷ್ಟನ್ನ ತಗೊಳ್ಳಿ ಸರ್ ಅಂದ. ಬಟ್ ನಾವು ಗೊತ್ತಲ್ಲ, ಸೆಕ್ಯೂರಿಟಿ ಇಲ್ಲ ಅಂದರೆ ವೀಡಿಯೋ ಮಾಡ್ಕೊಬಿಡೋದು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಕಾವೇರಿ ಹೆಂಗೆ ಹರಿತಿದ್ದಾಳೆ ಪಾಪ. ಟ್ರೈನ್ ಕೂಡ ಹೋಗ್ತಾ ಇದೆ ಅಲ್ಲಿ. ಆ್ಯಂಡ್ ಆರ್ ಫೇವ್ರೆಟ್ ಕಾವೇರಿ ಸಖತ್ತಾಗಿ ಹರಿತಿದ್ದಾಳೆ. ಸಾಕ್ರಾಗು ಬಾ. ರೀಸೆಂಟಾಗಿ KRS ಡ್ಯಾಮ್ ಬೇರೆ ಓಪನ್ ಮಾಡಿಬಿಟ್ರು, ಮಸ್ತು ನೆಕ್ಸ್ಟ್ ಲೆವೆಲ್ ಸ್ಪೀಡಲ್ಲಿ ಹರಿತಾ ಇದ್ದಾಳೆ ಕಾವೇರಿ. ಓಕೆ, ಈಗ ಶ್ರೀರಂಗಪಟ್ಟಣದ ಮೇಯ್ನ್ ಅಟ್ರಾಕ್ಷನ್ ಶ್ರೀರಂಗನಾಥ ಸ್ವಾಮಿ ಟೆಂಪಲಿಗೆ ಬಂದಿದ್ದೀವಿ. ಅಲ್ಲಿ ಗೋಪುರ ನೋಡ್ಬೋದು ನೀವು. 10 ವರ್ಷ ಇದ್ದಾಗ ನಾವು ಬಂದಿದ್ದು, ನಾನಿಲ್ಲಿ 10 ವರ್ಷ ಇದ್ದಾಗ ಬಂದಿದ್ದು. ಈಗ 20 ವರ್ಷಕ್ಕೆ ಮೈಸೂರಿಗೆ ಬರ್ತಾ ಇದ್ದೀನಿ. ಅಂದರೆ 10 ವರ್ಷ ಆಯ್ತು ನಾನು ಮೈಸೂರಿಗೆ ಬಂದು. 10 ವರ್ಷ ಬಾ 10 ವರ್ಷ ಆದಮೇಲೆ ಒಂಥರ ಡಿಫ್ರೆಂಟ್ ಆಗಿದೆ. ಫಸ್ಟ್ ಟೈಮ್ ಬಂದಿದ್ದೇನೋ ಅನಿಸ್ತದೆ. ತುಂಬ ಚಿಕ್ಕ ವಯಸ್ಸು ಆಗ ಬಂದಾಗ. ನೀವು ಹಿಂದೆ ನೋಡ್ಬೋದು ಅಲ್ಲಿ ಗೋಪುರ. ಸೊ ಎಸ್, ಆಫ್ಟರ್ 10 ಇಯರ್ಸ್ ಗಾಯ್ಸ್, 10 ಇಯರ್ಸ್. ದೇವಸ್ಥಾನದ ಒಳಗಡೆ ವ್ಲಾಗ್ ಮಾಡೋದೆಲ್ಲ ಕಷ್ಟ, ಇಂಪಾಸಿಬಲ್ ಅವೆಲ್ಲ. ಸೊ ಗೋಪುರ ತೋರಿಸಿದ್ದೀನಿ. ಫಸ್ಟು ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಆಲ್ ರೈಟ್, ಈಗ ನಾನು ನಿಮಗೆ ಚಾಪೆ ಹೇಗೆ ಮಾಡೋದು, ಅದಾದಮೇಲೆ ನಾವು ಮನೇಲಿ ಯೂಸ್ ಮಾಡ್ತೀವಲ್ಲ ಊದ್ಕಡ್ಡಿ, ಅಗರಬತ್ತಿ, ಅದನ್ನೇ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಲೈವಲ್ಲಿ ಫ್ಯಾಕ್ಟ್ರಿಲೇ ತೋರಿಸ್ತೀನಿ. ನಮಗೆ ತುಂಬ ಬೇಕಾದವರು ನಮ್ಮ ರಿಲೇಟಿವ್, ನಮ್ಮ ತಾಯಿ ಸೈಡ್ ರಿಲೇಟಿವ್ ಅವರು. ಸೊ ಅವ್ರ ಮನೆಗೆ ಬಂದಿದ್ವಿ. ಅವ್ರ ಮನೆ ಇರೋದೇ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಆ್ಯಂಡ್ ಅವ್ರ ಮನೆ ಎಷ್ಟು ದೊಡ್ಡದು ಅಂದರೆ, ಮನೆ ಪಕ್ಕನೇ ಫ್ಯಾಕ್ಟ್ರೀಸ್ ಎಲ್ಲ ಇದೆ. ಸೊ ಎಸ್, ತೋರಿಸ್ತೀನಿ ಬನ್ನಿ. ಇವಾಗ ನಿಮಗೆ ಊದ್ಕಡ್ಡಿ ಮಾಡೋದು ತೋರಿಸ್ತೀನಿ ನೋಡಿ. ಹೌದು, ಓಕೆ. ಚಾಪ್, ಓಕೆ, ಇದೆಲ್ಲ ಟ್ರೆಡಿಂಗ್ ಥರ ಮಾಡಿಬಿಟ್ಟು ಇದು ಮಾಡೋದು. ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಬರುತ್ತೆ. ಓಕೆ ಅದನ್ನ ಹಾಕ್ಬಿಟ್ರೆ ಹೀಟ್ ಆಗಿ ಮೆಲ್ಟ್ ಆಗಿ ಅದು ಬರುತ್ತೆ. ಅದು ಇಲ್ಲಿದೆ, ಒಂದಿದೆ. ನಿಮ್ಮ ಪೈಪಿಂಗ್ ಟೆಕ್ನಾಲಜಿ ಅದೇನೇ, ನಿಮ್ದೇನೆ. ಓಹೋ, ಅದು ಮ್ಯಾಟ್ ಮಾಡೋದೇ ಇರೋದು. ಈಗ ಅದು ವೀವಿಂಗ್ ಮಾಡ್ತಾರೆ, ವೀವಿಂಗ್ ಮಾಡ್ತಾರೆ. ಇದು ತೆಗೆದು ನೋಡು ಪ್ಲಾಸ್ಟಿಕ್. ಓಕೆ, ಇದನ್ನ ದಾರ ಥರ ಮಾಡೋದು. ಇದನ್ನ ಹಾಕಿದ್ರೆ ಮೆಲ್ಟ್ ಆಗುತ್ತೆ, ಮೆಲ್ಟ್ ಆಗಿ ಅದರಲ್ಲಿ ದಾರ ಬರುತ್ತೆ. ಫಾರ್ಮ್ ಬರುತ್ತೆ. ಅದನ್ನ ಆಮೇಲೆ ಮ್ಯಾಟ್ ಥರ ಸ್ಟಿಚ್ ಮಾಡ್ತಾರೆ. ಮೆಲ್ಟಿಂಗ್ ಇದೆ, ಬ್ಲೆಂಡಿಂಗ್ ಇದೆ. ಪ್ಲಾಸ್ಟಿಕ್ ಏನಿದೆ, ಈ ಪ್ಲಾಸ್ಟಿಕ್ ಗ್ರ್ಯಾನ್ಯೂಲ್ಸ್ ಏನೋ ಅಂದರು. ಇದನ್ನು ಈ ಮಿಷಿನ್ಸ್ ಏನಿದೆ, ಆ ಮಿಷಿನ್ಸ್ಗೆ ಇದನ್ನು ಹಾಕಿದ್ರೆ ಅದೊಂದು ತುಂಬ ಸಾಲಿಡ್ ಇದೆ, ಮೆಲ್ಟಾಗಿ ಈ ಥರ ನೀವು ಚಾಪೆ ಅಬ್ಸರ್ವ್ ಮಾಡಿರ್ತೀರ, ಪ್ಲಾಸ್ಟಿಕ್ದು ಇರುತ್ತಲ್ಲ ಥ್ರೆಡ್ಡಿಂಗ್ ಥರ ಚಾಪೆಯಲ್ಲಿ, ಅದಾಗುತ್ತೆ. ಅದೇ ರೆಡಿ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ನೋಡಿ ಕಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ನೇತಾಕಿದ್ದಾರೆ ರೆಡ್ ಕಲರ್, ಕ್ರೇಜಿ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಲೆಜೆಂಡು. ಇಲ್ಲೇ ನೀವು ನೋಡ್ತಾ ಇದ್ದೀರಾ ಈ ಥ್ರೆಡ್ಡಿಂಗು,
ನಾನು ನಿಮಗೆ ಅವಾಗಲೇ ತೋರಿಸಿದ್ನಲ್ಲ, ಫುಲ್ ಆ ಪ್ಲಾಸ್ಟಿಕ್ ಗ್ರ್ಯಾನ್ಯೂಲ್ಸ್ ಎಲ್ಲ ಮೆಲ್ಟಾಗಿ ಥ್ರೆಡ್ ಆಗುತ್ತೆ ಅಂತ, ಪ್ಲಾಸ್ಟಿಕ್ ಥ್ರೆಡ್ಡು. ಅದನ್ನು ಈ ಮೆಷಿನ್ಗೆ ಹಾಕಿದ್ರೆ ಒಳಗಡೆ ಈ ವೀವಿಂಗ್ ಮಿಷಿನ್ ನೋಡ್ಬೋದು ನೀವು. ಈ ವೀವಿಂಗ್ ಮಿಷಿನ್ ಏನಿದೆ, ಆ ವೀವಿಂಗ್ ಮಿಷಿನಲ್ಲಿ ಚಾಪೆ ರೆಡಿ ಆಗುತ್ತೆ. ಆ್ಯಂಡ್ ಇಲ್ಲಿ ಪ್ಯಾಟ್ರನ್ ನೀವು ನೋಡ್ಬೋದು. ಈ ಪ್ಯಾಟ್ರನ್ಸ್ ಏನಿದೆ, ನಮಗೆ ಯಾವ ಪ್ಯಾಟ್ರನ್ ಬೇಕು ಆ ಸ್ಟಿಕ್ಕರ್ನ ಹಾಕಿದ್ರೆ ಅದೇ ಪ್ಯಾಟ್ರನಲ್ಲಿ ಆ ಪ್ಲಾಸ್ಟಿಕ್ ಥ್ರೆಡ್ಸ್ ಏನಿದೆ ಅದು ಸ್ಟಿಚ್ ಆಗುತ್ತೆ. ಅದು ಕರೆಕ್ಟಾಗಿ ತೋರಿಸ್ತೀನಿ ನೋಡಿ ಇಲ್ಲಿ. ಓಕೆ, ಇಲ್ಲಿ ನಮಗೆ ಯಾವ್ದು ಬೇಕೋ ಸ್ಟಿಕ್ಕರ್ ಸೆಲೆಕ್ಟ್ ಮಾಡಿಕೊಂಡು ಮಾಡಿದ್ರೆ ಇಲ್ಲಿ ನೋಡಿ ಸ್ಟಿಚ್ ಆಗ್ತಾ ಇದೆ. ಹಾಂ ನೋಡಿ, ಗೊತ್ತಿಲ್ಲೂ ಅಷ್ಟೇ ಸ್ಟಿಚ್ ಆಗ್ತಾ ಇದೆ. ಕ್ರೇಜಿ. ನಿಜ ಹೇಳಬೇಕು ಅಂದರೆ ತಮಿಳ್ನಾಡಲ್ಲಿ ನಾವು ಕೆಲವೊಂದು ಟೆಂಪಲ್ಸ್ಗೆ ಹೋದರೆ ಅಲ್ಲಿರೋ ರಿಸ್ಟ್ರಿಕ್ಷನ್ಸು ವೀಡಿಯೋ ಮಾಡೋಕ್ಕಾಗಲಿ ಫೋಟೋಸ್ ತೊಗೊಳಕ್ಕಾಗಲಿ ಇಲ್ಲಿ ನನಗೆ ನಿಜವಾಗ್ಲೂ ಅನ್ನಿಸ್ಲಿಲ್ಲ. ಬಿಕಾಸ್ ಕೆಲವೊಂದು ಫೋಟೋಸ್ ಇದೆ, ವೀಡಿಯೋಸ್ ಕೂಡ ಇದೆ, ನೀವು ನೋಡಿರ್ತೀರ ಯೂಟ್ಯೂಬಲ್ಲಿ, ಈ ಚಾನಲಲ್ಲೇ. ಸಂಜೀವ್ ಫೋಟೋಲ್ ಆಗಿರ್ಬೋದು, ಅಥವಾ ತಮಿಳ್ನಾಡಲ್ಲಿ ಕೆಲವೊಂದು ಟೆಂಪಲ್ಸ್, ಚಿದಂಬರಂ, ಎಷ್ಟೊಂದು ಟೆಂಪಲ್ಸ್ ನಾನು ಮಾಡಿದ್ನಲ್ಲ, ಅದೆಲ್ಲ ಕಂಪೇರ್ ಮಾಡಿದ್ರೆ ನನಗೆ ನಮ್ಮ ಸ್ಟೇಟಲ್ಲಿ ಇರೋ ಒಂದು ಫ್ರೀಡಮ್ ಬೇರೆ ಎಲ್ಲೂ ಇಲ್ಲ ಅನ್ಕೋತೀನಿ. ಹೌದು, ಕೆಲವೊಂದು ಕಡೆ ಇದೆ, ಇಲ್ಲೂ ಇತ್ತು, ಬಟ್ ಅಷ್ಟೊಂದಿಲ್ಲ. ಸೊ ಎಸ್, ಆ್ಯಡ್ಸ್ ಆಫ್ ಫಾರ್ ದಟ್. ಸ್ವಲ್ಪ ಫ್ರೀ ಇರುತ್ತೆ ಮಾತಾಡೋಕ್ಕೆ, ವೀಡಿಯೋ ಮಾಡೋಕ್ಕೆ, ಆ ಟೆನ್ಷನ್ ಇರಲ್ಲ, ಅಯ್ಯೋ ನೋಡ್ಬಿಡ್ತಾರೆ ಅಂತ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಫಸ್ಟ್ ಪಾರ್ಟ್ನ ಎಂಡ್ ಮಾಡ್ತೀನಿ ಶ್ರೀರಂಗಪಟ್ಟಣ ಟೆಂಪಲಲ್ಲಿ. ಸೊ ಪಾರ್ಟ್ 2 ಅಲ್ಲಿ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ. ಸೊ ಎಸ್, ಸೈನಿಂಗ್ ಆಫ್. Do like, share and subscribe. Thank you so much.